ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಏನು ಅಂತಂದರೆ, ಇವಾಗ ಬ್ರಾಹ್ಮಣ ಶೈಲಿಯ ರಸಮ್ ಪೌಡ್ರು ನೋಡಿ. ಇವಾಗ ರೆಡಿಯಾಗಿರೋ ರಸಮ್ ಪೌಡ್ರು ನಾನು ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಇದು ಬ್ಯಾಡಗಿಕಾಯಿ ಜಾಸ್ತಿ ಹಾಕಿರೋದ್ರಿಂದ ಕೆಂಪಗಿದೆ. ಇವಾಗ ನೋಡಿ, ಬ್ಯಾಡಗಿಕಾಯಿ ಅರ್ಧ kg ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಬ್ಯಾಡಗಿಕಾಯಿ ಆದಮೇಲೆ ಇದು ಗುಂಟೂರು ಕಾಯಿ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಗುಂಟೂರು ಕಾಯಿ ಆದಮೇಲೆ, ಗುಂಟೂರು ಮೆಣಸಿನ್ಕಾಯಿ ಆದಮೇಲೆ ಅರ್ಧ kg ಧನಿಯಾ ತೊಗೊಂಡಿದ್ದೀನಿ. ಅರ್ಧ kg ಧನಿಯಾ ಆದಮೇಲೆ ಇವಾಗ ನೆಕ್ಸ್ಟು ಇದು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ತುಂಬ ಏನು ಬೇಕಾಗಿಲ್ಲ, ಅರ್ಧ ಬಟ್ಲು ಸಾಕು ಫ್ರೆಂಡ್ಸ್. ಅರ್ಧ ಬಟ್ಲು ಆದಮೇಲೆ 1 ಕಪ್ಪು ಸಾಸಿವೆ ತೊಗೊಂಡಿದ್ದೀನಿ. ಆ ಸಾಸಿವೆ 100 ಗ್ರಾಮ್ ಬರುತ್ತೆ. ಇವಾಗ ಜೀರಿಗೆ 1 ಕಪ್ಪು, ನಾನು 150 ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜೀರಿಗೆ. ಇದು ಮೆಣಸು 100 ಗ್ರಾಮ್ ತೊಗೊಂಡಿದ್ದೀನಿ. ಆಮೇಲೆ ಮೆಂತ್ಯನೂ 100 ಗ್ರಾಮ್ ತೊಗೊಂಡಿದ್ದೀನಿ. 1 ಕಪ್ ಬರುತ್ತೆ 100 ಗ್ರಾಮ್ ಅಂದರೆ. ಇದು 1 ಕಪ್ಪು 100 ಗ್ರಾಮ್ ತೊಗೊಂಡಿದ್ದೀನಿ. ಇದು ಅರಿಶಿನ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಅರಿಶಿನದ ಕೊನೆ ಬೇಕಿದ್ದರೂ ತೊಗೋಬೋದು ಫ್ರೆಂಡ್ಸ್. ಇದು ಅರಿಶಿನ ತೊಗೊಂಡಿದ್ದೀನಿ. ಇದು ಇಂಗು ಹಾಕಿದ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಬರುತ್ತೆ. ರಸಮ್ ಪೌಡ್ರಿಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ, ಒಂದೊಂದಾಗಿ ತೋರಿಸ್ತೀನಿ. ಇವಾಗ ಮೆಂತ್ಯ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಮೆಂತ್ಯ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಸಣ್ಣ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದು ನೋಡಿ, ಮೆಂತ್ಯ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮೆಂತ್ಯ ಆದಮೇಲೆ ನೆಕ್ಸ್ಟ್ ನೋಡಿ, ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮಾತ್ರ 150 ಗ್ರಾಮ್ ಹಾಕ್ತಾಯಿದ್ದೀನಿ. ಬೇರೆದೆಲ್ಲ 100 ಗ್ರಾಮು, ಇದು 150 ಗ್ರಾಮು. ನೋಡಿ, ಇವಾಗ ಮೆಂತ್ಯ ಫ್ರೈ ಆಗಿರೋದು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದೇ ಬೌಲ್ಗೆ ಜೀರಿಗೆ ರೆಡಿಯಾಗಿರೋದು ಹಾಕ್ಕೊಳ್ಳೋಣ. ಇವಾಗ ನೋಡಿ, ಜೀರಿಗೆ ಇದು ನಮ್ಮಮ್ಮ ಮಾಡ್ತಾಯಿದ್ರು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಜೀರಿಗೆ ಫ್ರೈ ಆಯಿತು. ಜೀರಿಗೆ ಫ್ರೈ ಆದಮೇಲೆ ಅದನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ಜೀರಿಗೆ ಆದಮೇಲೆ ಮತ್ತೆ ಮೆಣಸು 100 ಗ್ರಾಮ್, 1 ಕಪ್ ಹೇಳಿದ್ನಲ್ಲ, 100 ಗ್ರಾಮ್ ಸೇರಿಸ್ಕೊತಾ ಇದ್ದೀನಿ. ಆ 100 ಗ್ರಾಮ್ ಸೇರಿಸ್ಬಿಟ್ಟು ಅದು ಫ್ರೈ ಆಯಿತು. ಅದನ್ನು ಇದೇ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಈ ಬಟ್ಲಿಗೆ ಸೇರಿಸ್ಕೊಂಡಾದ್ಮೇಲೆ ಮತ್ತೆ ಇದು ಸಾಸಿವೆ 1 ಕಪ್ಪು, ಅದು 100 ಗ್ರಾಮ್ ಫ್ರೆಂಡ್ಸ್, 100 ಗ್ರಾಮ್ ಬರುತ್ತೆ. ಅದನ್ನು ಸಣ್ಣ ಫ್ಲೇಮಲ್ಲೇ, ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಯಾಕೆಂತಂದರೆ ತುಂಬ ಫ್ಲೇಮ್ ಇಟ್ಬಿಟ್ರೆ ತುಂಬ ರೋಸ್ಟ್ ಆಗಿಬಿಡುತ್ತೆ, ಕರ್ರಗಾಗ್ಬಿಡುತ್ತೆ, ಕಹಿ ಬಂದುಬಿಡುತ್ತೆ. ನೋಡಿ, ಸಾಸಿವೆ ಕೂಡ ಆಯಿತು. ಸಾಸಿವೆ ಆದಮೇಲೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಆ ಪ್ಯಾನ್ ಬಿಸಿ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹಾಕಿ ಕೈ ಆಡಿಸಿ. ಇಲ್ಲಿ ನೋಡಿ, ಕೈ ಆಡಿಸಿದ್ರೆ 1-2 ಸೆಕೆಂಡ್ ಅಷ್ಟೇ. ಇದು ಅರಿಶಿನ 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಫ್ರೈ ಆದಮೇಲೆ ನೋಡಿ, ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಧನಿಯಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದೊಂದು ಅರ್ಧ kg ಧನಿಯಾ ಇದೆ. ಇದು ಅರ್ಧ kg ಧನಿಯಾನ ತುಂಬ ಫುಲ್ಲು ಹಾಕಿ ಫ್ರೈ ಮಾಡಬೇಡಿ, ಅರ್ಧ ಹಾಕ್ಕೊಳ್ಳಿ. ಅರ್ಧ ಹಾಕ್ಕೊಂಡು ನೋಡಿ, ಇದು ಅರ್ಧ ಹಾಕ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ. ಇವಾಗ ನೋಡಿ, ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಇಡೀ ಕರ್ಬೇವಿನ ಸೊಪ್ಪು ಸೇರಿಸಿದ್ಮೇಲೆ ಇದು ಇವಾಗ ಕರ್ಬೇವಿನ ಸೊಪ್ಪು ಆದಮೇಲೆ ಒಂದು 5-10 ಗ್ರಾಮ್ ಇಂಗು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಂಗು ಹಾಕ್ತಾಯಿದ್ದೀನಿ. ಇಂಗು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಿಂಗೆ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಎಲ್ಲ ರುಚಿನೂ ಚೆನ್ನಾಗಿರುತ್ತೆ. ಘಮ ಘಮ ಅಂತ ಬರ್ತಾಯಿದೆ. ಇವಾಗ ಫ್ರೈ ಮಾಡ್ತಿದ್ರೇ ನಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಫ್ರೈ ಆಯಿತು. ಕರ್ಬೇವಿನ ಸೊಪ್ಪು, ಇಂಗು, ಧನಿಯಾ ಈ ಥರ ಅರ್ಧ kgನ 2 ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಬ್ಯಾಡಗಿಕಾಯಿ ನಾನು ಬಿಸಿಲಿಗಿಟ್ಟು ಚೆನ್ನಾಗಿ ಒಣಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಅರ್ಧ ಪೀಸ್ ಮಾಡ್ಕೊಂಡಿದ್ದೀನಿ. ಅರ್ಧ ಪೀಸ್ ಮಾಡಿಕೊಂಡ್ರೆ ಫ್ರೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಅದನ್ನು ಅಷ್ಟೇ ಅರ್ಧ ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಸೇರಿಸ್ತಾ ಇದ್ದೀನಿ 1-2 ಟೇಬಲ್ ಸ್ಪೂನು. ಯಾಕೆಂತಂದರೆ ಎಣ್ಣೆ ಸೇರಿಸೋದ್ರಿಂದ ಇದು ಘಾಟ್ ಬರಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಅದೇನು ನೀವು ಎಣ್ಣೆ ಹಾಕಿದ್ದೀವಲ್ಲಪ್ಪ ಹೇಗೆ ಅಂತಂದರೆ ಸ್ಟೋರ್ ಮಾಡಿ ಇಟ್ಕೊಂಡ್ರು ಅದೇನು ಕೇಳಲ್ಲ ನಿಮಗೆ, 1-2 ಟೇಬಲ್ ಸ್ಪೂನ್ ಹಾಕಿರೋದ್ರಿಂದ. ನೋಡಿ, ನಾನು ಫಸ್ಟೇ ತೋರಿಸ್ತಾ ಇದ್ದಂಗೆ ಅದು ಬ್ಯಾಡಗಿಕಾಯಿ ಆಯಿತು. ಇವಾಗ ಗುಂಟೂರು ಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಗುಂಟೂರು ಕಾಯಿಗೂ ಅಷ್ಟೇ ಸೇಮ್ 2 ಸ್ಪೂನು. ಇದು ಗುಂಟೂರು ಕಾಯಿ 100 ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 100 ಗ್ರಾಮ್ ತೊಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದು ಖಾರ ಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ನಾನು ಮೀಡಿಯಮ್ ಖಾರ ಇರೋದ್ರಿಂದ ಅಷ್ಟು ಸೇರಿಸಿದ್ದೀನಿ. ಇದು ನೋಡಿ, ಎಲ್ಲ ರೋಸ್ಟ್ ಮಾಡ್ಕೊಂಡು ರೆಡಿಯಾಗಿರೋದು. ಇವಾಗ ಇದು ಮಿಲ್ಲಿಗೆ ಹಾಕ್ಕೊಂಬಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿರೋದು ಮಿಲ್ಲಿಗೆ ಹಾಕಿರೋದು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದು ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಕಲ್ಲರು ಅಷ್ಟೇ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ರಸಮ್ ಪೌಡ್ರು
ರಸಮ್ ಮಾಡಿದಾಗ ಚೆನ್ನಾಗಿರುತ್ತೆ, ಮತ್ತು ಹುಳಿಗೂ ಚೆನ್ನಾಗಿರುತ್ತೆ, ಮತ್ತು ಬಿಸಿಬೇಳೆ ಭಾತ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಮಾಡಿ ನನಗೆ ಕಮೆಂಟ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಫ್ರೆಂಡ್ಸ್. ಇದು ಬ್ರಾಹ್ಮಣ ಶೈಲಿಯ ರಸಂ ಪುಡಿ ಆಗಿರೋದ್ರಿಂದ ನಿಮಗೆ ಹೊರಗಡೆ ಎಲ್ಲಾದರೂ ತೊಗೊಂಡ್ರೆ ಈ ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ಈ ಕಲರ್ ಇರ್ಬೋದು, ಈ ಟೇಸ್ಟ್ ಬರಲ್ಲ. ಎಲ್ಲ ಸಾಮಗ್ರಿಗಳು ನಾವು ಜಾಸ್ತಿ ಹಾಕಿರೋದ್ರಿಂದ ಎಲ್ಲ ಸೇರಿಸಿದ್ದೀವಿ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು ಫ್ರೆಂಡ್ಸ್, ಅದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದೇ ಥರ ರೆಸಿಪಿ ನಾನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ನೋಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಇದೇ ಥರ ಮಾಡಿ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.